ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇವತ್ತು ನೋಡಿ ನಂಗೆ ನೀರು ಬಂದಿತ್ತು, ಅದಕ್ಕೆ ಇದು ಅಡುಗೆ ಯೂಸ್ ಮಾಡ್ತೀವಿ. ಕಾವೇರಿ ನೀರು ಎಲ್ಲ ತೊಳೆದ್ಬಿಟ್ಟು ನೀರನ್ನ ತುಂಬಿಡ್ತಾ ಇದ್ದೀನಿ. ಅಡುಗೆ ಮಾಡೋಕ್ಕೆ ಇದು ಕಾವೇರಿ ನೀರು ಕುಡಿಬಹುದು. ಇದು ತುಂಬಾ ಚೆನ್ನಾಗಿ ಇರುತ್ತೆ. ಕಾವೇರಿ ನೀರಲ್ವಾ, ಸಿಹಿ ನೀರು ಆದ್ರೂ ಇವಾಗೆಲ್ಲ ಅಂದ್ರೆ ಬೆಂಗಳೂರಲ್ಲೆಲ್ಲ ಪೈಪ್ ಕನೆಕ್ಷನ್ ಎಲ್ಲ ರಾಂಗ್ ಆಗಿದ್ರೆ ಮಿಕ್ಸ್ ನೀರು ಬರುತ್ತೆ. ಹಾಗಾಗಿ ಈ ನೀರು ಕುಡಿಯಲ್ಲ ನಾವು. ಟೈಫಾಯ್ಡ್, ಡೆಂಗ್ಯೂ ಆ ಥರ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಟೈಫಾಯ್ಡ್ ಅಂತೂ ನೀರು ಮಿಸ್ಟೇಕ್ ಇದ್ರೆ ಟೈಫಾಯ್ಡ್, ಫುಡ್ ಮಿಸ್ಟೇಕ್ ಇದ್ರೆ ಟೈಫಾಯ್ಡ್ ಬರುತ್ತೆ. ಅದಕ್ಕೋಸ್ಕರ ನಮ್ಗೆ 1-2 ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ಅದಕ್ಕೆ ನಾವು ಏನ್ ಮಾಡ್ತೀವಿ, ಹೊರಗಡೆ ಟ್ಯಾಂಕ್ 5 ರೂಪಾಯಿ ಕಾಯಿನ್ ನೀರು ಬರುತ್ತಲ್ಲ ಅದನ್ನ ತರಿಸ್ಕೊಳ್ತೀವಿ. ಮನೇಲಿ ಅಕ್ವಾಗಾರ್ಡ್ ಇದೆ, ಅದೊಂದು ಸ್ವಲ್ಪ ಏನೋ ಫಾಲ್ಟ್ ಆಗಿದೆ, ಅದು ರೆಡಿ. ಮಧ್ಯಾಹ್ನಕ್ಕೆ ಹೆಸರು ಕಾಳನ್ನ ನೆನೆ ಹಾಕಿದ್ದೀನಿ. ಬೇಳೆ ಖಾಲಿ ಆಗಿತ್ತು, ತೊಗರಿ ಬೇಳೆ ಹಾಕಿ ಮಾಡೋಣ ಅನ್ಕೊಂಡೆ, ಖಾಲಿ ಆಗಿತ್ತು. ಅದಕ್ಕೆ ಹೆಸರು ಕಾಳನ್ನ ನೆನೆ ಹಾಕಿ ನಾನು ಯಾವ ರೀತಿ ಮಾಡೋದು ಅಂತ ನಿಮ್ಗೊಂದು ತೋರಿಸ್ಕೊಡ್ತೀನಿ. ಸಿಂಪಲ್ ಆಗಿ, ಏನು ಎಲ್ಲ ಪ್ರಮಾಣ ಪದಾರ್ಥಗಳ ಕಡಿಮೆ ಇದ್ದಾಗ ಯಾವ ರೀತಿ ಮಾಡೋದು ಅಂತ. ನಾನು ಇವಾಗ ನೋಡಿ ಹೆಸರು ಕಾಳು ನೆನೆ ಹಾಕಿ ಬಂದೆ. ಗಿಡ ನೋಡಿ, ಮೊನ್ನೆ ತಾನೇ ಹಾಕಿದ್ನಲ್ವಾ, 1 ವಾರ ಆಗಿದೆ. ಚೆನ್ನಾಗಿ ಅಂಟ್ಕೊಂಡು 1-2 ಎಲೆನೂ ಮುಂದಕ್ಕೆ ಚಿಗುರ್ಕೊಂಡು ಬಿಟ್ಟಿದೆ ನೋಡಿ. ಈ ತರ ಈ ಗಿಡ ಮಾತ್ರ ನೋಡ್ಬೇಕು, ಇದು ಇನ್ನ ಹಸಿರಾಗಿದೆ, ಬಟ್ ಅಂಟಿದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಇದು ನೋಡಿ, ಇದು ನಾನಲ್ಲಿ ಮೈಸೂರಲ್ಲಿ ಇದು ಜಲದರ್ಶಿನಿ ಅಂತ ಇದೆ, ಅಲ್ಲಿ ತಂದು ಹಾಕಿದ್ದು. ಅದು ತುಂಬಾ ದೊಡ್ಡ ಎಲೆ, ಊಟ ಮಾಡ್ಬೋದು ಅಷ್ಟು ದೊಡ್ಡ ಎಲೆ ಇದು. ಈ ತರ ಇತ್ತು, ನೋಡ್ಬೇಕು. ಇದು ಒಳಗಡೆ ಅಡಿಗೆ ಮನೆಗೆ ಪಾಟ್ ಹಾಕಿ ಇಟ್ಕೊಳ್ಳೋಣ ಅನ್ಕೊಂಡಿದೀನಿ. ನಮ್ಮ ಈ ದಾಸವಾಳ ಗಿಡದಲ್ಲಿ 1-2 ಮಗ್ಗು ಇನ್ನ ಚಿಕ್ಕದಿದೆ. ಇವತ್ತು ನೆನ್ನೆ ಹೂವು ಬಿಟ್ಟಿಲ್ಲ ಪೂಜೆಗೆ, ನಾನು ಹೊರಗಡೆಯಿಂದ ಹೂವು ತಂದು ಪೂಜೆ ಮಾಡಿದ್ದು. ಇದು ನೋಡಿ, ವೀಳ್ಯದೆಲೆನೂ ಕೂಡ ಅಂಟಿದೆ. ಸಾಮಾನ್ಯವಾಗಿ ನಾನು ಯಾವ ಗಿಡ ಹಾಕಿದ್ರು ಅಂಟುತ್ತೆ. ಅದಕ್ಕೆ ನನ್ನ ಕೈಯಲ್ಲಿ ಕೆಲವರು ಎಲ್ಲ ವ್ಯಾಪಾರಿಗಳು ನಿಮ್ ಕೈಯಲ್ಲಿ ಬೋಣಿಗೆ ಮಾಡಿ ಅಂತ ಬಂದು ಸುಮಾರು ಸಲ ಕೇಳಿದ್ದು ಉಂಟು. ನೋಡಿ, ಇದು ಕೃಷ್ಣ, ನಾವು ಬಾಕ್ಲಲ್ಲಿ ಓಡಾಡ್ತೀವಲ್ವಾ ಆ ಜಾಗದಲ್ಲಿ ಇದೆ. ಇದನ್ನ ತೊಳೆದು ಬಿಟ್ಟು ಧೂಳಾಗಿತ್ತು, ಅದಕ್ಕೆ ಇಟ್ಟೆ. ನಂಗೆ ತುಂಬಾ ಇಷ್ಟ ಇದು ಪುಟಾಣಿ ಕೃಷ್ಣ. ಮೊನ್ನೆ ನಾನು ತೋರಿಸಿದ್ನಲ್ಲ ಬಾಲಕೃಷ್ಣ, ಅದು ವಿಗ್ರಹ, ಅದು ಪೂಜೆ ಮಾಡಕ್ಕೆ ದೇವ್ರ ಮನೇಲಿ ಇಟ್ಟಿರ್ತೀವಿ. ನೋಡಿ, ಆಚೆ ಇರುತ್ತೆ, ಬಾಕ್ಲಲ್ಲಿ ಓಡಾಡಿದ್ರೆ ಬಂದ್ರೆ ನೋಡಿ ಈ ತರ ಇಟ್ಟಿರ್ತೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪುಟಾಣಿ ಕೃಷ್ಣ. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಅದು ಒಂದು ಅರ್ಧ ನೆಂದಿದೆ, ಇನ್ನ ಸ್ವಲ್ಪ ಗಟ್ಟಿ ಇದೆ. ಆದ್ರೂ ಕುಕ್ಕರಿಗೆ ಹಾಕಿ 1-2 ವಿಷಲ್ ಜಾಸ್ತಿ ಕೂಗಿಸ್ತೀನಿ. ಅರಿಶಿನ ಮತ್ತೆ ಅಚ್ಕಾರದ ಪುಡಿ ಹಾಕ್ತೀನಿ. ಸಾಂಬಾರ್ ಪುಡಿ ಮಾತ್ರ ನಾನು ಲಾಸ್ಟ್ ಅದು ಚೆನ್ನಾಗಿ ಬೆಂದಾದ್ಮೇಲೆ ಹಾಕ್ತೀನಿ. ಇವಾಗ ಆ ನೀರನ್ನ ಬಸ್ಬಿಟ್ಟು ಟೊಮೆಟೊ ಅಷ್ಟೇ. ನಮ್ಮ ಮನೆಯವರು ಸ್ವಲ್ಪ ತರಕಾರಿ ಎಲ್ಲ ಖಾಲಿ ಆಗಿತ್ತು, ತರಕಾರಿ ಟೊಮೆಟೊ ಒಂದು ಜಾಸ್ತಿ ತಂದ್ಬಿಟ್ಟಿದ್ರು 2 ಸಲ. ಅದಕ್ಕೋಸ್ಕರ ನಾನು ಎಲ್ಲ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪಿಂದ ಹಿಡಿದು ಎಲ್ಲ ಖಾಲಿ ಆಗಿತ್ತು. ಅದೇ ಈ ರೀತಿ ಇದ್ದಾಗ ಟೊಮೆಟೊ ನೋಡಿ, ಹೆಸರು ಕಾಳು ಮತ್ತೆ ಅರಶಿನ, ಅಚ್ಕಾರದ ಪುಡಿ ಇಷ್ಟೇ ಹಾಕೋದು, ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ಅದಾದ ನಂತರ ಸಾಂಬಾರ್ ಪುಡಿ ಹಾಕ್ತೀನಿ ನಾನು. ಇಷ್ಟು ತುಂಬಾ ಚೆನ್ನಾಗಿ ಇರುತ್ತೆ. ಇಡ್ಲಿಗಂತೂ ಸೂಪರ್ ಆಗಿರುತ್ತೆ. ನಾನು ಅದಕ್ಕೆ ಈಗ ಇಡ್ಲಿ ಮಾಡಬೇಕು. ಬೆಳಿಗ್ಗೆನೂ ಮಾಡಿ ಕೊಟ್ಟಿದ್ದೆ ಇಡ್ಲಿ ಚಟ್ನಿ, ಮಧ್ಯಾಹ್ನಕ್ಕೂ ಮಕ್ಕಳಿಗೆ ಇಡ್ಲಿ ಸಾಂಬಾರ್ ಬೇಕು ಅಂದೆ ನನ್ನ ಮಗ. ಅದಕ್ಕೆ ನೋಡಿ ಈ ತರ ಇಷ್ಟ ಹಾಕಿದ್ರೆ ಸಾಕು ನಮ್ಗೆ. ಅದಕ್ಕೆಷ್ಟು ನೀರು ಪ್ರಮಾಣ ಜಾಸ್ತಿ ಹಾಕಂಗಿಲ್ಲ, ಮೀಡಿಯಮ್ ಆಗಿ ಹಾಕ್ಬೇಕು. ಬೇಗ ಬೇಯುತ್ತೆ, ಟೊಮೆಟೊ ಜಾಸ್ತಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬೇಯುತ್ತೆ, ಮಂದವಾಗಿ ಬರುತ್ತೆ. ಈಗ ಹಾಕಿದ್ಮೇಲೆ ನೀರು ನಾನು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ. ನಾನು ಇಟ್ಬಿಟ್ಟು ಈ ಕಡೆ ಬಂದೆ. ಬಂದು ನನ್ನ ಮಗ ಕರ್ಕೊಂಬರಕ್ ಹೋಗಿದ್ದ. ಮಳೆ ಬೇರೆ ಬರ್ತಾ ಇದೆ, ಬಟ್ಟೆ ತಕ್ಕೊಂಡ್ಬಿಡ್ತೀನಿ. ನಾನು ಮೇಲೆ ಹಾಕ್ ಬಂದಿದ್ದೆ ಬೆಳಿಗ್ಗೆ, 1 ಅವರ್ ಅಷ್ಟೇ ಬಿಸಿಲಿಗೆ ಒಣಗ್ತು. ತಿರ್ಗಾ ಮೋಡ ಆಗ್ಬಿಡ್ತು. ಮೋಡ ಕಟ್ಟಿದ್ ನೋಡಿ ತಿರ್ಗಾ ಕೆಳಗ್ ತಂದು ಹಾಕಿದೆ. ತಿರ್ಗಾ ಇಲ್ಲಿ ಬರ್ತಾ ಇದೆ. ಈ ಸಣ್ಣ ಪುಟ್ಟ ಹನಿ ಇದಕ್ಕೆ ಸಿಡಿದ್ಬಿಟ್ರಂತೂ ಇದು ಕೂಡ
ಆಲ್ಮೋಸ್ಟ್ ಒಂದು 75-80% ಒಣಗೋಗಿದೆ. ಮತ್ತೆ ಅಂದ್ಬಿಟ್ಟು ತಗೊಂಡ್ ಬಂದು ಒಳಗಡೆ ಟ್ರೆಡ್ಮಿಲ್ ಮೇಲೆ ಹಾಕ್ತೀನಿ. ಇವಾಗ ಬಟ್ಟೆ ಎಲ್ಲ ಹಾಕಾಯ್ತು. ಇವಾಗ ಸಾಂಬಾರು ಬೇಯಿಸಕ್ಕೆ ಇಟ್ಟಿದ್ನಲ್ವಾ, ಬೆಂದಿರುತ್ತೆ ನೋಡಿ, ಈ ತರ ಆಗಿದೆ. ಇದನ್ನ ಚೆನ್ನಾಗಿ ಕೈ ಆಡಿ ಎಲ್ಲ ಅದನ್ನ ಸ್ಮ್ಯಾಶ್ ಮಾಡಿ, ಚೆನ್ನಾಗಿದೆ ನೋಡಿ, ಇದರಲ್ಲಿ ಸ್ಮ್ಯಾಶ್ ಮಾಡ್ತೀನಿ. ಈ ತರ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಾನು ಇದಕ್ಕೆ ಮಿಕ್ಸ್ ಮಾಡಿ ಈಗ ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಕುದಿಸಕ್ಕೆ ಇಡ್ತೀನಿ. ಅದನ್ನು ಕುದಿಲಿಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಒಗ್ಗರಣೆ ಪ್ರೊಸೀಜರ್ ಏನಿರುತ್ತೋ ಅದು ಹಾಕಿ ಮತ್ತೆ ಇಡ್ಲಿ ರೆಡಿ ಮಾಡ್ಕೊಳ್ತೀನಿ. ಈಗ ನೋಡಿ ನಾನು ಕುದಿಯೋ ಟೈಮಲ್ಲಿ ಸಾಂಬಾರ್ ಪುಡಿ, ಯಾಕೆಂದ್ರೆ ಅದು ಮುಂಚೆನೆ ಹಾಕ್ಬಿಟ್ರೆ ಅದ್ರದ್ದು ಘಮ ಇಲ್ಲ, ಅದು ಅಷ್ಟು ಇದಾಗಲ್ಲ, ಹೆಸರು ಕಾಳಲ್ವಾ, ಅದಕ್ಕೋಸ್ಕರ ನಾನು ಈಗ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಪರಿಮಳನೂ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಅದ್ರ ಜೊತೆ ಬೆರೆತು ಹೊಂದ್ಕೊಳ್ಳುತ್ತೆ. ಇವಾಗ ನಾನು ನೋಡಿ ತಟ್ಟೆ ಇಡ್ಲಿ ಬೆಳಿಗ್ಗೆನೂ ಮಾಡಿದ್ದೆ ಒಂದು ಟ್ರಿಪ್, ಚಟ್ನಿ ಅವಳಿಗೆ ಬಾಕ್ಸ್ ಹಾಕಿ ಕಳ್ಸಿದ್, ನನ್ನ ಮಗಳಿಗೆ ಅವನಿಗೂ ಬಾಕ್ಸ್ ಹಾಕಿ ಕಳ್ಸಿದ್ದೆ ನೋಡಿ. ಮೆಂತ್ಯ ಹಾಕಿದ್ದೀನಿ ನಾನು, ಯಾವಾಗ್ಲೂ ಅಷ್ಟೇ ಒಂದು ಲೋಟದಲ್ಲಿ ತುಪ್ಪ ತಗೊಂಡ್ರೆ ಅದಕ್ಕೊಂದು ಸ್ವಲ್ಪ ಮೆಂತ್ಯ ಹಾಕ್ಬಿಟ್ಟು ಕಾಯಿಸಿ, ಅದು ಸ್ವಲ್ಪ ತಂಪಲ್ವಾ ಅದಕ್ಕೆ ತಟ್ಟೆಗೆಲ್ಲ ಹಾಕಿ ಒಂದ್ ಸೈಡು ಒಗ್ಗರಣೆ ಹಾಕ್ತಾ ಇದ್ದೀನಿ. ಸಾಂಬಾರು ಕೂಡ ಕುದೀತಾ ಇದೆ. ಇಷ್ಟೇ. ಈಗ ಇಡ್ಲಿನ ಇನ್ನೊಂದು ಇಡ್ಲಿ ಹಾಕಿಡ್ತಾ ಇದ್ದೀನಿ. ನೋಡಿ ಇಡ್ಲಿ ರೆಡಿ ಆಗಿದೆ. ಇವಾಗ ಎಷ್ಟು ಸಾಫ್ಟ್ ಆಗಿ ಮಲ್ಲಿಗೆ ಇಡ್ಲಿ ತರ ಬಂದಿದೆ. ಇದು ಮಾಮೂಲಿ ದೀಪ ಅಕ್ಕಿಯಿಂದನೇ ಮಾಡಿದ್ದು. ನಾವು ಚೆನ್ನಾಗಿ ಆರಿಸಿ ಎಲ್ಲ ತೊಳೆದುವಾಗ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕಿಡ್ಬೇಕು. ನೆಂದ ನಂತರ ಕೂಡ ಒಂದೆರಡು ಸಲ ನೀರ್ ಚೇಂಜ್ ಮಾಡ್ಬೇಕು. ಅವಾಗ ಈ ತರ ವೈಟ್ಗೆ ಮಲ್ಲಿಗೆ ಹೂ ತರ ಬರುತ್ತೆ. ಇದಕ್ಕೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ನೋಡಿ ಬೆಳಿಗ್ಗೆ ಮಾಡಿದ ಚಟ್ನಿ ಜೊತೆಗೆ ಇಟ್ಕೊಂಡಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಇಡ್ಲಿನ ನನ್ನ ಮಗಳಿಗೂ ತಿನ್ಸ್ಕೊಂಡು ನಾನು ತಿನ್ಕೊಂತೀನಿ. ನಾನು ಟೇಸ್ಟ್ ಮಾತ್ರ ಅಂದ್ರೆ ಜಾಸ್ತಿ ತಿನ್ನಲ್ಲ, ಅದಕ್ಕೆ ಅವಳಿಗೆ ತಿನ್ಸ್ಕೊಂಡು ಒಂದೆರಡು ತುತ್ತು ತಿಂದ್ಬಿಟ್ರೆ ನಂದು ಊಟ ಆಗ್ಲಿ ಟಿಫನು ಏನೇ ಇದ್ರು ಮುಗ್ದೋಗ್ಬಿಡುತ್ತೆ. ಜಾಸ್ತಿ ನಾನು ಊಟ ಮಾಡಂಗಿಲ್ಲ, ಅನ್ನ ಆಗ್ಲಿ ಏನಾಗ್ಲಿ ರೈಸು, ಅದಕ್ಕೋಸ್ಕರ ನಾನು ಹಾಗೆ ಮಾಡ್ತೀನಿ. ಅವಳಿಗೆ ತಿನ್ಸ್ಕೊಂಡು ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ